ಇನ್ನು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಗೆಲ್ಲಲು ಕಮಾಲು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಬಾವುಟ ಹಾರಿಸಲು ಕೇಸರಿ ಕಲಿಗಳ ತಯಾರಿ. ಒಳಗೊಳಗೆ ಮುನಿಸುವಾದರೂ ಯತ್ನಾಳ್ಗೆ ಸ್ವಾಗತವನ್ನ ಕೋರ್ತಾ ಇದೆ. ಪ್ರಚಾರಕ್ಕೆ ಯತ್ನಾಳ್ ಬಂದರೆ ಸ್ವಾಗತವೆಂದ ವಿಜಯೇಂದ್ರ. ಗೇಟ್ ಪಾಸ್ ಆದರೂ ಶಾಸಕ ಯತ್ನಾಳ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಬಾಗಲಕೋಟೆ ಬಿಜೆಪಿಯನ್ನು ಗೆಲ್ಲಿಸಲು ಯತ್ನಾಳ್ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಬಿಜೆಪಿ ಪಕ್ಷ ಗೆಲ್ಲಿಸೋದಕ್ಕೆ ಯಾರು ಬಂದರೂ ಸ್ವಾಗತವನ್ನು ನಾವು ಕೋರುತ್ತೇವೆ ಅಂತೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಿಜೆಪಿ ಪಕ್ಷ ಗೆಲ್ಲಿಸೋದಕ್ಕೆ ಯಾರು ಬಂದರೂ ಕೂಡ ನಾವು ಸ್ವಾಗತವನ್ನ ಕೋರ್ತೇವೆ. ಪ್ರಚಾರಕ್ಕೆ ಯತ್ನಾಳ್ಗೆ ವಿಜಯೇಂದ್ರ ಪರೋಕ್ಷವಾಗಿ ಸ್ವಾಗತವನ್ನ ಕೋರಿದ್ರ. ಚುನಾವಣೆ ವೇಳೆ ಮಾತ್ರ ಯತ್ನಾಳ್ ಬಗ್ಗೆ BYV ಸಾಫ್ಟ್ ಆಗಿ ಮಾತನಾಡ್ತಾರೆ. ಇದು ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿ ಸಾರಥಿ ವಿಜಯೇಂದ್ರ ಅವರ ನಡೆ. ಇದು ಬಾಗಲಕೋಟೆ ಕ್ಷೇತ್ರದಲ್ಲಿ ಏನು ಬೈ ಎಲೆಕ್ಷನ್ ಕಣ ರಂಗೇರಿದೆ. ಈ ಒಂದು ಹೊತ್ತಲ್ಲಿ ಬಿಜೆಪಿಯ ಬಾವುಟವನ್ನು ಆರಿಸೋದಕ್ಕೆ ಕೇಸರಿ ಕಲಿಗಳು ಒಂದಿಷ್ಟು ತಯಾರಿಕೆಯನ್ನು ಮಾಡಿದ್ದಾರೆ. ಒಂದಿಷ್ಟು ಪ್ರಚಾರಗಳನ್ನು ಸಹಿತ ಈಗಾಗಲೇ ಮಾಡ್ತಾ ಇದ್ದಾರೆ. ಆದರೆ ಇಂಡೈರೆಕ್ಟ್ ಆಗಿ ಯತ್ನಾಳ್ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ ವಿಜಯೇಂದ್ರ ಅವರು. ಪ್ರಚಾರಕ್ಕೆ ಯತ್ನಾಳ್ ಬಂದರೆ ಸ್ವಾಗತವೆಂದ ವಿಜಯೇಂದ್ರ ಅವರು. ಗೇಟ್ ಪಾಸ್ ಆದರೂ ಶಾಸಕ ಯತ್ನಾಳ್ಗೆ ಒಂದು ಕಡೆ ಡಿಮ್ಯಾಂಡ್ ಆಗೇ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲು ಯತ್ನಾಳ್ ಬಂದರೂ ಬರಬಹುದು. ಬಿಜೆಪಿ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಯಾರು ಬಂದರೂ ಕೂಡ ನಾವು ಸ್ವಾಗತವನ್ನು ಕೋರುತ್ತೇವೆ ಅಂತೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ. ಒಂದು ಪ್ರಚಾರಕ್ಕೆ ಯತ್ನಾಳ್ಗೆ ವಿಜಯೇಂದ್ರ ಅವರು ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರಾ, ಈ ಒಂದು ಚುನಾವಣೆ ಇದೆ ಅನ್ನುವಂಥ ಮಾತ್ರಕ್ಕೆ ಇವರು ಸಾಫ್ಟ್ ಆಗಿ ಮಾತನಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸದ್ಯದ ಮಟ್ಟಿಗೆ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿರುವಂತಹ ಬಿಜೆಪಿಗಳು ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರವರ ಮಧ್ಯೆ ಗೊಂದಲಗಳು ಕೂಡ ಇದೆ. ಹಾಗೆ ಇಂಡೈರೆಕ್ಟ್ ಆಗಿ ಇಲ್ಲಿ ವಿಜಯೇಂದ್ರ ಅವರು ಯತ್ನಾಳ್ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡು ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಇನ್ನು ಚುನಾವಣೆಯ ಸಮಯದಲ್ಲಿ ಮಾತ್ರ ಯತ್ನಾಳ್ ಅವರು ಬಗ್ಗೆ ಈಗ ಈ ರೀತಿಯಾಗಿ ಸಾಫ್ಟ್ ಆಗಿ ಮಾತನಾಡ್ತಾರಾ ವಿಜಯೇಂದ್ರ ಅವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಇದ್ರ ಜೊತೆಗೆ ಬಾಗಲಕೋಟೆ ಉಪಚುನಾವಣೆ ಸಮಯದಲ್ಲಿ ಯತ್ನಾಳ್ ಅವರು ಬಂದರೆ ನಾವು ಸ್ವಾಗತ ಅನ್ನುವಂಥ ರೀತಿಯಲ್ಲಿ ವಿಜಯೇಂದ್ರ ಅವರು ಇಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷದವರು ಎರಡು ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಪ್ಲಸ್ ಪಾಯಿಂಟ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿ ಪಕ್ಷ ಗೆಲ್ಲಿಸೋದಕ್ಕೆ ಯಾರು ಬಂದರೂ ಕೂಡ ನಾವು ಸ್ವಾಗತವನ್ನು ಕೋರ್ತೇವೆ. ಯಾರಿಗೂ ಕೂಡ ಅಡ್ಡಿ ಇಲ್ಲ, ಯಾರಾದರೂ ಬರ್ಬೋದು ಬಿಜೆಪಿ ಪಕ್ಷವನ್ನು ಇಲ್ಲಿ ಗೆಲ್ಲಿಸೋದಕ್ಕೆ. ಯತ್ನಾಳ್ ಪ್ರಚಾರಕ್ಕೆ ಪರೋಕ್ಷವಾಗಿ ಸ್ವಾಗತ ಮಾಡಿದ್ದಾರಾ ವಿಜಯೇಂದ್ರ ಅವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಇನ್ನು ಕೇವಲ ಉಪಚುನಾವಣೆ ಮಾತ್ರವೇ ಅಥವಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾರಾ ಎಂಬುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಯಾಕೆಂತಂದರೆ ಒಂದು ಕಡೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಏನು ಯತ್ನಾಳ್ ಅವರು ಈ ಎಲೆಕ್ಷನ್ಗೆ ಅವರು ಏನಾದರೂ ಪ್ರಚಾರಕ್ಕೆ ಬಂದರೆ ಖಂಡಿತವಾಗ್ಲೂ ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗಾಗಲೇ ಏನು ಉಮೇಶ್ ಮೇಟಿ ಅವರಾಗಿರ್ಬೋದು, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಫೈಟ್ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಈಗಾಗಲೇ ಬಿಜೆಪಿಯ ಪರವಾಗಿ ಯತ್ನಾಳ್ ಅವರು ಒಂದಿಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ನಾನು ಸಪೋರ್ಟ್ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರು ಈ ಹಿಂದೆ ಹೇಳಿದರು. ಆದರೆ ಎಲ್ಲೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ಈಗ ವಿಜಯೇಂದ್ರ ಅವರು ಇಂಡೈರೆಕ್ಟ್ ಆಗಿ ಏನಾದರೂ ಯತ್ನಾಳ್ ಅವರನ್ನು ಆಹ್ವಾನ ಇಲ್ಲಿ ಮಾಡ್ತಾ ಇದ್ದಾರಾ, ಸ್ವಾಗತ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ.